ಲೈಫಲ್ಲಿ ಪ್ಲೀಸ್ ಸರ್ ಆರೋಗ್ಯ ಹುಷಾರು. ರಿಟೈರ್ಡ್ ಆದಮೇಲೂ ಒಂದು ನೆಮ್ಮದಿ ಲೈಫ್ ಲೀಡ್ ಮಾಡಬೇಕು. ಜಾಸ್ತಿ ಅಟ್ಯಾಚ್ ಆಗಬೇಡಿ ಸರ್ ಫ್ಯಾಮಿಲಿಗೆ, ಇದಕ್ಕೆಲ್ಲ. ಯಾಕೆಂದರೆ ಇಲ್ಲಿ ದುಡಿದು ಕಷ್ಟಪಟ್ಟು ನಾಳೆ ಬೆಳಗ್ಗೆ ಅಲ್ಲೂ ನೆಮ್ಮದಿ ಇಲ್ಲದೆ ನಾನು ರಿಟೈರ್ಡ್ ಆಗಿ ಮೆಡಿಸಿನ್ಗೆ ಮಾತ್ರೆಗಳು ತಗೊಳಕ್ಕಾಗದೆ ಸ್ಟ್ರಗಲ್ ಮಾಡ್ತಿರೋ ರಿಟೈರ್ಡ್ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ ನಾನು ಕಣ್ಣಾರೆ ನೋಡಿದ್ದೀನಿ ಸರ್. ನಾನು ಕಣ್ಣಾರೆ ನೋಡಿದ್ದೀನಿ. ಇವತ್ತು ಕೆಲವರು ಟೀಚರ್ಸು ಪಾಪ ರಿಟೈರ್ಡ್ ಆಗಿರ್ತಾರೆ, 30 ವರ್ಷ ಪ್ರೈವೇಟ್ ಸೆಕ್ಟ್ರಲ್ಲಿ ದುಡ್ದಿರ್ತಾರೆ. ಬೆಂಗಳೂರಿಗೆ ಬಂದರೆ ಒಂದು ಸರ್ಜರಿ ಮಾಡಿಸ್ಕೊಳ್ಳೋಕೆ ಶಕ್ತಿ ಇರಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಫ್ರೆಟರ್ನಿಟಿ ಇವತ್ತಿದೆ ಅಂದರೆ ಅಟ್ಲೀಸ್ಟ್ ಏನೋ ಒಂದು ಪ್ರಯತ್ನ ಪಡಬೇಕು. ನೀವೆಲ್ಲರೂ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸು ಎಲ್ಲರೂ ಸರ್, ದಯವಿಟ್ಟು ಎಲ್ಲದರ ಜೊತೆ ನಿಮ್ಮ ಕೆರಿಯರು, ನಿಮ್ಮ ಫ್ಯೂಚರು ಸ್ವಲ್ಪ ಎಚ್ಚರಿಕೆ ಇರಲಿ. ಯಾಕೆಂದರೆ ನಾವೆಲ್ಲರಿಗೂ ಮಕ್ಕಳಿಗೆ ಹೇಳ್ತೀವಲ್ಲ ಸರ್, ನೀವು ಚೆನ್ನಾಗಿರ್ಬೇಕು. ಯಾಕೆ ಸರ್ ಸಾವಿರಾರು ಜನ ಫ್ಯೂಚರ್ಸ್ನ ಡಿಸೈನ್ ಮಾಡ್ತಿರೋ ನಮಗೆ ನಮ್ಮ ಫ್ಯೂಚರ್ ಬಗ್ಗೆ ಕ್ಲಾರಿಟಿನೇ ಇಲ್ಲ. ನಮ್ಮ 10 ವರ್ಷ ಆದ್ಮೇಲೆ ನಾವು ಎಲ್ಲಿರ್ಬೇಕು ಮಗುಗೆ ಹೇಳ್ತೀವಿ, 10 ಇಯರ್ಸ್ ಆದ್ಮೇಲೆ ನೀನು ಎಲ್ಲಿರ್ಬೇಕು ಹೆಂಗಿರ್ಬೇಕು ಅಂತ ಹೇಳ್ಕೊಡ್ತಾ ಇರೋ ನಮಗೆ 20 ಇಯರ್ಸ್ ಆದ್ಮೇಲೆ ನಾನು ರಿಟೈರ್ಡ್ ಆದ್ಮೇಲೆ ನಾನು ಹೆಂಗೆ ಬದುಕಬೇಕು ಅನ್ನೋ ಕ್ಲಾರಿಟಿ ನಮಗೂ ಬರಬೇಕು ಅನ್ನೋದು ನನ್ನ ಉದ್ದೇಶ ಸರ್. ಇದೊಂದು ಫ್ಯೂಚರ್ ಡಿಸೈನ್ ಮಾಡಿ ಆರೋಗ್ಯದ ಕಡೆ ಗಮನ ಕೊಟ್ಟು ನಾನು ಹೇಳೋದು ಇಷ್ಟೇ, ಲೈಫಲ್ಲಿ ನಾವು ನಂಬಬೇಕು, ನೀವೆಲ್ಲರೂ ಚೆನ್ನಾಗಿರ್ಬೇಕು. ಇವತ್ತು ಕನ್ನಡ ಮಾಧ್ಯಮದ ಶಾಲೆಯಲ್ಲಿ ನಾನು ಓದ್ದವನು ಬೆಳೆದವನು. ನನ್ನೆಲ್ಲ ಹೈಸ್ಕೂಲ್ ಟೀಚರ್ಸ್ನ, ನಮ್ಮ ಸುಕನ್ಯಾ ಮೇಡಮ್ನ, ನಮ್ಮೆಲ್ಲ ಟೀಚರ್ಸ್ನ ನಾನು ಸ್ಮರಿಸ್ತೇನೆ. ನಮಗೆ ಬುದ್ಧಿ ಹೇಳಿ ದಾರಿ ತೋರಿಸಿ. ಆದರೆ ಒಂದು ಮೋಸ್ಟ್ಲಿ ನಾನಿಲ್ಲಿ ಹೇಳಿದ್ರೆ ಸರಿಯಾಗುತ್ತೆ ಇಲ್ಲೋ ಗೊತ್ತಿಲ್ಲ, ನಾನಂಥ ವೆಲ್ ಕ್ವಾಲಿಫೈಡ್ ಅಲ್ಲ, ಅಂಥ ಬ್ರಿಲಿಯಂಟು ಅಲ್ಲ, ಟ್ಯಾಲೆಂಟು ಅಲ್ಲ, ನನಗೆ ದೊಡ್ಡ ಇಂಗ್ಲೀಷು ಬರಲ್ಲ, ನಾನು ರ್ಯಾಂಕ್ ಹೋಲ್ಡರು ಅಲ್ಲ. ಮೋಸ್ಟ್ಲಿ ಅದಕ್ಕೆ ಗೆದ್ದುಬಿಟ್ಟೆ ಅಂತ. ಅಕಸ್ಮಾತ್ ನನಗೆ ತುಂಬ ಚೆನ್ನಾಗಿ ಏನಾದರೂ ಇಂಗ್ಲೀಷ್ ಬಂದು ಹೈಲಿ ಕ್ವಾಲಿಫೈಡ್ ಆಗಿದ್ರೆ ಒಂದು 30,000ಕ್ಕೆ ಬೆಂಗಳೂರಲ್ಲಿ ಕೆಲಸ ಹುಡ್ಕೊಂಡು ಸೆಟ್ಲ್ ಆಗಿಬಿಡ್ತಿದ್ದೆ. ನನಗೆ ಯಾರೂ ಕೆಲಸ ಕೊಡಲಿಲ್ಲ, ಇಂಗ್ಲೀಷ್ ಬರಲಿಲ್ಲ. ಕಂಪ್ನಿ ಕಟ್ಟಿದೆ. ಇವತ್ತು 437 ಜನ ಎಂಪ್ಲಾಯೀಸ್ಗೆ ಕೆಲಸ ಕೊಟ್ಟಿದ್ದೀನಿ ನನ್ನ ಪರಿಶ್ರಮ ನೀಟ್ ಅಕಾಡೆಮಿಯಲ್ಲಿ. ಈ ಬಾರಿ ಸೌತ್ ಇಂಡಿಯಾದಲ್ಲೇ ಮ್ಯಾಸಿವ್ ಲಾಂಚ್, ಒಂದು 60 ಬ್ರಾಂಚ್ ಅಟ್ ಎ ಟೈಮ್ ಲಾಂಚ್ ಮಾಡ್ತಾ ಇದ್ದೀನಿ ಎಂಟೈರ್ ಸೌತ್ ಇಂಡಿಯಾ. ಏನೂ ಇಲ್ಲ, ಟ್ಯಾಲೆಂಟಾ ಅಲ್ಲ ಸರ್, ಹಾರ್ಡ್ ವರ್ಕಾ ಅಲ್ಲ, ಇಂಗ್ಲೀಷ್ ಏನಮ್ಮ ಮೋಟಿವೇಟ್ ಆಗ್ತಿದೆ ಈಗಲೇ ಅವ್ರಿಗೆ. ನಾನು ನಿಮ್ಗೆಲ್ರಿಗೂ ರಿಕ್ವೆಸ್ಟ್ ಪಡ್ತೀನಿ ಸರ್, ಜೀವನದಲ್ಲಿ ಒಂದು ಕೆಲವ್ರು ಕೇಳ್ತಾ ಇರ್ತಾರೆ, ಅಯ್ಯೋ ಏನು ಮಾಡಬೇಕು ಗೊತ್ತಾಗ್ತಾನೆ ಇಲ್ಲ ಅಂತ. ನಮ್ಮ ರಾಜೀವ್ ಗಾಂಧಿ ಅವರು ಒಂದು ಮಾತು ಹೇಳ್ತಾರೆ, ನಾಟ್ ಟೇಕಿಂಗ್ ಡಿಸಿಷನ್ ಈಸ್ ಆಲ್ಸೋ ಎ ಡಿಸಿಷನ್ ಅಂತ. ತೀರ್ಮಾನ ತೆಗೆದುಕೊಳ್ಳದಿರುವುದು ಸಹ ತೀರ್ಮಾನವೇ ಅಂತ. ಜೀವನದಲ್ಲಿ ಒಂದು ಬಿಲೀಫ್ ಸಿಸ್ಟಮ್ ಇರಬೇಕು, ಗಟ್ಟಿ ನಿರ್ಧಾರ ಇರಬೇಕು. ನಿಮ್ಗೆಲ್ರಿಗೂ ಒಳ್ಳೇದಾಗಬೇಕು ಅಂತ. ಇನ್ನು ನಾನು ತುಂಬ ಮಾತಾಡ್ತೀನಿ ನಿಂತರೆ ನಿರಂತರವಾಗಿ. ನಾನು 2 ಅವರ್ 3 ಅವರ್ ನಿಲ್ಲಿಸಲ್ಲ. ನಮ್ಮ ಸಚಿವರು ಇದ್ದಾಗ ನನಗೆ ಮಾತಾಡೋ ಧೈರ್ಯ ಬರಲ್ಲ. ಬೇರೆ ಟೈಮಲ್ಲಿ ನೋಡಬೇಕು, ನಿಲ್ಲಿಸೋದೇ ಇಲ್ಲ ನಾನು. ಅವರಿದ್ದಾಗ ನನ್ನ ಜೀವನದಲ್ಲಿ ಕೊನೆ ಗಳಿಗೆವರೆಗೂ ನಾನು ಓಕೆ ಸರ್ ಕೇಳಿದ್ರು, ನಾನು ಈಗಲೂ ಡೈಲಿ ಮಿನಿಮಮ್ 6 ತಾಸು ಪಾಠ ಮಾಡೇ ಕಾನ್ಸ್ಟಿಟ್ಯೂನ್ಸಿಗೆ ಬರೋದು. ನಾನು ಇವತ್ತು ಬೆಳಗ್ಗೆ ಕೂಡ 6 to 9 ಕ್ಲಾಸ್ ಮಾಡಿ ಗೌರಿಬಿದೂರು ಟೀಚರ್ಸ್ ಡೇಗೆ ಬಂದೆ. ಈಗ ಹೋಗಿದ ತಕ್ಷಣ ನಮ್ಮ ಕ್ಯಾಂಪಸ್ ನೈಟ್ 12 o'clockವರೆಗೂ, ನಮ್ದು ರೆಸಿಡೆನ್ಷಿಯಲ್ ಕ್ಯಾಂಪಸ್ 12ವರೆಗೂ ನಮ್ಮ ಟೀಚಿಂಗ್ ಅವರ್ಸ್ ಇರುತ್ತೆ. ಬೆಳಗ್ಗೆ 6 ಸ್ಟಾರ್ಟ್ ಆಗುತ್ತೆ. ಈಗಲೂ ನೀಟ್ಗೆ ಬಯಾಲಜಿ ನಾನೇ ಪಾಠ ಮಾಡೋದು. ಮೆಜಾರಿಟಿ ಪೋರ್ಷನ್ ಅಂದರೆ NCERTನ ಲೈನ್ ಬೈ ಲೈನ್ ಕಲಿಸ್ತೀವಿ. ಮಿನಿಮಮ್ ವಾರಕ್ಕೆ 2 ದಿನ ಕಾನ್ಸ್ಟಿಟ್ಯೂನ್ಸಿಗೆ ಬರ್ತಿದ್ದೀನ, ನಿರಂತರವಾಗಿ 14 hours. ಈ ಗೆಲುವೆಲ್ಲ ಸುಮ್ಮನೆ ಬಂದಿದ್ದಲ್ಲ ಸರ್, ತುಂಬ ಸ್ಟ್ರಗಲ್ ಇದೆ. ನಿರಂತರವಾಗಿ ಈಗಲೂ ಪಾಠ ಮಾಡ್ತೀನಿ. ನನ್ನ ಕಷ್ಟ, ನನ್ನ ಭವಿಷ್ಯ ಎಲ್ಲ ನನ್ನ ಅಕಾಡೆಮಿನೇ. ಸೊ ಈ ಕ್ಷೇತ್ರಕ್ಕೆ ಬಂದಿದ್ದೀನಿ. ನನಗೂ ಗೊತ್ತಿಲ್ಲ, ಈ ಸಂದರ್ಭದಲ್ಲಿ ಹೇಳ್ಬಿಡ್ಬೇಕು, ಮಾರ್ಚ್ 18ವರೆಗೂ ನನಗೇನು ಒಂಚೂರು ಐಡಿಯಾನೇ ಇಲ್ಲ. ಸರ್ ಬರ್ತ್ಡೇಗೆ ವಿಶ್ ಮಾಡೋಕ್ಕೆ ಹೋಗಿ ಕೂತ್ಕೊಂಡೆ, ಹ್ಯಾಪಿ ಬರ್ಡೇ ಸರ್ ಅಂತ ಕೇಳಿದೆ. MLA ಆಗ್ತೀಯಾ ಅಂತ ಕೇಳಿದ್ರು ಅವರು. ನಾನು ಹೇಳಿದೆ ಅದೇನು ಸರ್ ಹಿಂಗೆ ಕೇಳ್ತೀರಾ ಅಂತ. ಅದಾದಮೇಲೆ ಸ್ಟೋರಿ ಚೇಂಜ್ ಆಯಿತು. ನನ್ನನ್ನು ಕರ್ಕೊಂಡೋದ್ರು, CM ಸರ್ ಹತ್ರ ಮೀಟ್ ಮಾಡಿಸಿದ್ರು, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಮೀಟ್ ಮಾಡಿಸಿ ಟಿಕೆಟ್ ಕೊಡಿಸೇ ಬಿಟ್ರು. ನಾನು ಬಂದು ನಿಂತ್ಕೊಂಡ್ಬಿಟ್ಟೆ. ಹೆಂಗೂ ನಿಂತ್ಕೊಂಡ್ಬಿಟ್ಟೆ, ಗೆಲ್ಲಬೇಕಾಗಿತ್ತಲ್ಲ, ಅದಕ್ಕೆ ಗೆದ್ದುಬಿಟ್ಟೆ. ಇಲ್ಲಿ ಅಲ್ಟಿಮೇಟ್ಲಿ ಸಕ್ಸಸ್ ಇಂದ ಇರೋ ಥಾಟ್ ಪ್ರೋಸೆಸ್ ಏನಂದ್ರೆ ಒಂದು ಗಟ್ಟಿ ನಿರ್ಧಾರ. ಅವರು ಹೇಳಿದ್ರು ನೀನು ಹೋಗಿ, ನಾನು ಹೇಳಿದೆ ಸರ್ ಆಗಲ್ಲ ಸರ್, ಅಷ್ಟು ಸುಲಭ ಅಲ್ಲ ಸರ್ ಚಿಕ್ಕಬಳ್ಳಾಪುರದಲ್ಲಿ. ನಾನು ಹೇಳಿದೆ ನೋಡೋ, ಏನು ಗೊತ್ತಿಲ್ಲದೆ ಇರೋನು ಹೋದ್ರೇ ಗೆಲ್ಲಕ್ಕಾಗೋದು, ನಿನಗೆ ರಾಜಕೀಯನೇ ಗೊತ್ತಿಲ್ಲ, ಹೋಗು ನೀನು ಗೆಲ್ತೀಯ ಅಂದರು. ಅದೇನು ಸರ್ ರಾಜಕೀಯ ಗೊತ್ತಿರ್ಬೇಕಲ್ಲ? ಇಲ್ಲ, ನೀನು ಏನು ಗೊತ್ತಿಲ್ಲದೆ ಇರೋನು ಹೋದ್ರೇ ಏನೋ ಸ್ಟ್ರಾಟಜಿ ಮಾಡಿ ಗೆದ್ದು ಬಿಡೋದು ಅಂತ. ಅವ್ರು ನಾನು ಹಂಗೆ ನಿಜವಾಗ್ಲೂ ನನ್ನ ಡಾಕ್ಟರ್ MC ಸುಧಾಕರ್ ಅವರ ಪ್ರಯೋಗದ ಕೂಸು ನಾನು.
ಅಂದ್ರು. ನಾನು ಹೇಳಿದೆ ಹೋಗ್, ನನಗೇನೂ ಗೊತ್ತಿಲ್ಲ, ದೇವರಾಣೆಗೂ ನನಗೆ ಬೂತ್ ಏಜೆಂಟ್ ಯಾರು, ಹೆಂಗ್ ನಡೆಯುತ್ತೆ ಎಲೆಕ್ಷನ್ ಏನು ತಂದು ನಿಲ್ಲಿಸ್ಬಿಟ್ರು. ನನಗೆ ಮಾತಾಡೋದೊಂದು ಗೊತ್ತಿತ್ತು, ಒಂದೆರಡು ಡೈಲಾಗ್ ಹೇಳ್ತಾ ಇದ್ದೆ ಫುಲ್ 30 ದಿನ ತಂದು ನಿಲ್ಲಿಸಿದ್ರು. ಅಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ, ಬಿಲೀಫ್ ಸಿಸ್ಟಮ್ ಎಷ್ಟು ಕೆಲಸ ಮಾಡುತ್ತೆ ಅಂತ. ನಾನು ಬಂದು ನಿಂತು ಬಿಟ್ರೆ ಅವರು ನನ್ನ ಕೇಳಿದ್ರು ಬೆಳಗ್ಗೆ ಕೌಂಟಿಂಗ್ ದಿನ, ಲೀಡ್ ಎಷ್ಟಪ್ಪ 10-20 ಅಂದರು. ಸರ್ ನೀವು ಹಿಂಗೆ ಅಂತಿದ್ದೀರಾ, ಅವ್ರು ನೋಡಿದ್ರೆ ಬೇರೆ ಕಡೆಯವ್ರು ಪಟಾಕಿ ಎಲ್ಲ ತಂದಿದ್ದಾರೆ, ನನಗೆ ಗೊತ್ತಾಗ್ತಾನೆ ಇಲ್ಲ ಸರ್ ಅಂತ. ಅವ್ರು ಹೇಳಿದ್ರು ನೋಡಿ ನೀನು ಗೆಲ್ತೀಯ ಅಂತ. ಸರ್ ಇದು ಹೆಂಗೆ, ದಿಸ್ ಈಸ್ ವಾಟ್. ಇಲ್ಲ ಲೈಫಲ್ಲಿ ಒಂದು ಕ್ಷೇತ್ರದ ಬಗ್ಗೆ 100% ಐಡಿಯಾ ಇರಬೇಕು, ಇಲ್ಲ ಏನೂ ಇರಬಾರ್ದು. ಇವರಿಬ್ಬರು ಗೆಲ್ತಾರೆ, ನಿಜವಾಗ್ಲೂ ಗೆಲ್ತಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿನ್ಗೇನೂ ಗೊತ್ತಿಲ್ಲ, ನಿನ್ ಕೈಲಿ ಆಗಲ್ಲ ಅಂತ ಯಾರನ್ನೂ ನೆಗ್ಲೆಕ್ಟ್ ಮಾಡಬೇಡಿ ಸರ್. ಗೊತ್ತಿಲ್ಲ ಅವ್ನು MLA ಆಗ್ಬಿಡ್ಬೋದು ಮತ್ತೆ. ಸೊ ಬಹಳ ಸಂದರ್ಭದಲ್ಲಿ ನಾನು ನನ್ನ ಗುರುಗಳಿಗೂ ಥ್ಯಾಂಕ್ಸ್ ಹೇಳ್ತಾ, ನಿಮ್ಮೆಲ್ಲರ ಭವಿಷ್ಯ ಚೆನ್ನಾಗಿರ್ಬೇಕು.